1993 ಪ್ರಕರಣ 8 ಪ್ರಕಾರ 1B ಅನ್ವಯ ಪ್ರಸ್ತುತ ಇರುವಂಥ ಗ್ರಾಮ ಪಂಚಾಯತಿ ಸದಸ್ಯರ ಆಡಳಿತಾವಧಿಯನ್ನು 6 ತಿಂಗಳವರೆಗೆ ವಿಸ್ತರಿಸೋದಕ್ಕೆ ಅವಕಾಶ ಇದೆ. ಸೊ ಇದೇ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಈ ಹಿಂದೆ ಕೋವಿಡ್ ಸಮಯದಲ್ಲಿ ಚುನಾವಣೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ಮೇ 12ನೇ ತಾರೀಕು 2020ನೇ ಇಸ್ವಿನಲ್ಲಿ ಒಂದು ಜಂಟಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 8 ಮತ್ತು ಉಪ ಪ್ರಕರಣ 1 ಪ್ರಕಾರ ಸೊ ಹಾಲಿ ಇರುವಂಥ ಸದಸ್ಯ ಮಂಡಳಿಯನ್ನು ಮುಂದುವರಿಸಬೇಕು ಅಂತ ಹೇಳ್ಬಿಟ್ಟು ಆಗಿದ್ದ BJP ಸರ್ಕಾರವನ್ನು ಅವರು ಆಗ್ರಹಿಸಿದರು. ಸೊ ಈಗ ಪ್ರಸ್ತುತ ಅದೇ ಸಂದರ್ಭ ಬಂದಿದೆ. ಸೊ ಅದೇ ಈ ಒಂದು ವಿಷಯವನ್ನು ಇಂಪ್ಲಿಮೆಂಟ್ ಮಾಡುವಂಥ ಜಾಗದಲ್ಲೂ ಕೂಡ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂತಿದ್ದಾರೆ. ಸೊ ಹಾಗಾಗಿ ನಾವು ಈಗ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೇಳೋದೇನಂತ ಹೇಳಿದ್ರೆ, ಕಾನೂನಲ್ಲಿ ಕೂಡ ಅವಕಾಶ ಇದೆ. ಸೊ ಅವಕಾಶದ ಜೊತೆಗೆ ಎಲ್ಲ ವರ್ಗದ ಮಹಿಳೆಯರಿಗೂ ಸೇರಿದಂತೆ ಎಲ್ಲ ವರ್ಗದವ್ರಿಗೂ ಸಾಮಾಜಿಕ ನ್ಯಾಯ ನೀಡುವಂಥ ಈ ಒಂದು ವಿಧೇಯಕ ಏನಿದೆ, ಇದ್ರ ಪ್ರಕಾರ ಮುಂದಿನ 6 ತಿಂಗಳಿಗೆ ಪ್ರಸ್ತುತ ಇರೋಂಥ ಗ್ರಾಮ ಪಂಚಾಯತ್ ಸದಸ್ಯರನ್ನ ಮುಂದುವರಿಸಬೇಕು ಮತ್ತು ಸಾಮಾಜಿಕ ನ್ಯಾಯವನ್ನು ಎತ್ತಿಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದಲ್ಲಿ ನಾವು ಮನವಿ ಮಾಡ್ತೀವಿ.